ದಿನ ಬೆಳಗಾದ್ರೆ ಆತಂಕ, ಎಲ್ಲಿ ಇರೋ ಮನೆಯೂ ಕುಸಿಯುತ್ತೆ ಅನ್ನೋ ಭೀತಿ. ಈತ ಆಸ್ಪತ್ರೆಯಲ್ಲಿ ಪುಟ್ಟ ಬಾಲಕಿಯ ನರಕಯಾತನೆ. ಇಷ್ಟೆಲ್ಲ ಆದ್ರೂ ಅಧಿಕಾರಿಗಳು ಮಾತ್ರ ಆ ಕಡೆ ತಲೆನೇ ಹಾಕಿಲ್ಲ, ಜನರ ಕಷ್ಟನೇ ಕೇಳಿಲ್ಲ. ಮುದ್ದು ಮುಖ, ಆಡೋ ವಯಸ್ಸು, ಕಂಗಳಲ್ಲಿ 10 ಕನಸು. ಎಲ್ಲವೂ ಸರಿ ಇದ್ದಿದ್ರೆ ಈ ಪುಟಾಣಿ ನೆರೆಹೊರೆಯ ಮಕ್ಕಳಂತೆ ತಾನು ಶಾಲೆಗೆ ಹೋಗ್ತಿದ್ಲು, ಆಡ್ತಾ ಕುಣಿತಾ ಖುಷಿಯಾಗಿರ್ತಿದ್ಲು. ಆದ್ರೆ ಬೆಸ್ಕಾಂ ಅಧಿಕಾರಿಗಳ ಎಡವಟ್ಟು ಆಕೆಯ ಕನಸುಗಳನ್ನೇ ಬಲಿ ಪಡೆದಿದೆ. ಕಾಮಗಾರಿ ವೇಳೆ ಗ್ಯಾಸ್ ಲೈನ್ ಡ್ಯಾಮೇಜ್ ಆಗಿ ಸ್ಫೋಟ. ಆಟವಾಡ್ತಿದ್ದ ಬಾಲಕಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ನರಳಾಟ. ಈ ಪುಟಾಣಿ ಹೆಸರು ಗಗನ, ಇನ್ನು 7 ವರ್ಷ. ಆದ್ರೀಗ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಆಸ್ಪತ್ರೆ ಸೇರಿದ್ದಾಳೆ. ಫೆಬ್ರವರಿ 26ರಂದು ವಾರ್ಡ್ ನಂಬರ್ 191ರ ನಾಗನಾಥಪುರದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಫಾರಿನ್ ಟೆಕ್ನಾಲಜಿಯನ್ನ ಸಿಟಿಗೆ ತರ್ತೀವಿ ಅಂತ ಗ್ರೌಂಡ್ ಕೇಬಲಿಂಗ್ ಕಾಮಗಾರಿ ಮಾಡ್ತಿದ್ರು. ಈ ವೇಳೆ ಅದೇ ಏರಿಯಾದಲ್ಲಿ ಹಾದು ಹೋಗಿದ್ದ ಗೇಲ್ ಗ್ಯಾಸ್ ಲೈನ್ ಡ್ಯಾಮೇಜ್ ಆಗಿ ಸ್ಫೋಟಗೊಂಡಿದೆ. ಪರಿಣಾಮ ಪಕ್ಕದಲ್ಲೇ ಆಟವಾಡ್ತಿದ್ದ ಗಗನ ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ಸ್ಫೋಟದ ತೀವ್ರತೆಗೆ 3 ಮನೆಗಳು ಕುಸಿದಿದ್ದು 50ಕ್ಕೂ ಹೆಚ್ಚು ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿವೆ. ನನ್ನ ಮನೆ ನಾರ್ತ್ ಸೈಡ್ ಇರೋರ್ಗೂ ಡ್ಯಾಮೇಜ್ ಆಗಿದೆ, ಸೌತ್ ಸೈಡ್ ಇರೋರ್ಗೂ ಡ್ಯಾಮೇಜ್ ಆಗಿದೆ. ಆಲ್ಮೋಸ್ಟ್ ಇಲ್ಲಿರೋ 8, 9, 10 ಮನೆಗಳಿಗೆ ಎಲ್ಲ ಕಿಟಕಿಗಳು, ಎಲ್ಲ ಕ್ರ್ಯಾಕ್ಗಳು ಎಲ್ಲ ಆಗಿದ್ದಾವೆ. ಆ ಸಮಯದಲ್ಲಿ ಆಪೋಸಿಟ್ ಮನೆಯವರು ಮಕ್ಕಳು ಇಲ್ಲಿ ಆಟ ಆಡ್ತಾ ಇದ್ರು. ರೋಡಲ್ಲಿ ಆಟ ಆಡ್ತಿರುವಾಗ ಅದರಲ್ಲಿ 2 ಗಾಯ ಆಗಿದೆ. ಅದರಲ್ಲಿ ಒಂದು ಹುಡುಗಿ ಬಂದು ಇನ್ನೂ ಹಾಸ್ಪಿಟಲ್ ಇದ್ದಾರೆ. ಇನ್ನು ಬೆಸ್ಕಾಂ ಅಧಿಕಾರಿಗಳು ಅಂಡರ್ ಕೇಬಲಿಂಗ್ ಮಾಡಲು ಬಿಬಿಎಂಪಿಯಿಂದ ಅನುಮತಿ ಪಡೆದಿರಲಿಲ್ವಂತೆ. ಇತ್ತ ಅನಾಹುತ ನಡೆದ ಮೇಲೂ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತಿದ್ದಾರೆ. ಸದ್ಯ ಪ್ರಕರಣ ಸಂಬಂಧ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಬೆಸ್ಕಾಂ ವಿರುದ್ಧ ದೂರು ದಾಖಲಿಸಲಾಗಿದೆ. ಆದರೂ ಬೆಸ್ಕಾಂ ಮಾತ್ರ ಮನೆ ಕಳೆದುಕೊಂಡವರಿಗಾಗ್ಲಿ ಆಸ್ಪತ್ರೆ ಸೇರಿರೋ ಬಾಲಕಿಗಾಗ್ಲಿ ಪರಿಹಾರ ನೀಡಲು ಮುಂದಾಗಿಲ್ಲ. ಈ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳನ್ನ ಕೇಳಿದ್ರೆ ಏನೇನೋ ಸಬೂಬು ಹೇಳ್ತಿದ್ದಾರೆ. UG ಕೇಬಲ್ನ 11 kV ಕೇಬಲ್ಲು ಅವರು ಇದು ಸ್ಟ್ರಿಂಗ್ ಮಾಡುವಾಗ ಆ ಟೈಮಲ್ಲಿ ಫ್ರಿಕ್ಷನ್ ಉಂಟಾಗಿದೆ. ಆ ಪೈಪು, ಗ್ಯಾಸ್ ಪೈಪ್ ಏನಿದೆಲ್ಲ, ಗ್ಯಾಸ್ ಪೈಪು ಮತ್ತು ನಮ್ಮದು ST ಕೇಬಲ್ಲು ಫ್ರಿಕ್ಷನ್ ಉಂಟಾಗಿಬಿಟ್ಟು ಗ್ಯಾಸ್ ಲೀಕೇಜ್ ಆಗಿದೆ. ಸೊ ಆ ಸಂದರ್ಭದಲ್ಲಿ ಪ್ರೆಷರ್ ಹೆಚ್ಚಾಗಿಬಿಟ್ಟು ಬರೀ ಅದಕ್ಕೆ ಹೊರಗಡೆ ಗಾಳಿ ಎಲ್ಲೂ ಗ್ಯಾಸ್ ಹೊರಗಡೆ ಬರಲಿಕ್ಕೆ ಅವಕಾಶ ಆಗಿಲ್ಲ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಪ್ರೆಷರ್ ಉಂಟಾಗಿಬಿಟ್ಟು ಹೆಚ್ಚಿನ ಪ್ರೆಷರ್ ಒತ್ತಡಕ್ಕೋಸ್ಕರ ಅದು ಎಕ್ಸ್ಪ್ಲೋಷನ್ ಆಗಿರೋ ಸಾಧ್ಯತೆ ಇರ್ತದೆ. ಸದ್ಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 10 ಕುಟುಂಬಗಳು ಭಯದಲ್ಲೇ ಬದುಕ್ತಿವೆ. ಇತ್ತ ಬಾಲಕಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಳೆ. ಆದ್ರೆ ಮಾಡಿದ ತಪ್ಪನ್ನ ತಿದ್ಕೊಳ್ಬೇಕಿದ್ದ ಬೆಸ್ಕಾಂ ಕಳ್ಳಾಟವಾಡ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮನೆ ಮಾಲೀಕರು ಕಣ್ಣೀರಿಡ್ತಿದ್ದಾರೆ. ಕಿರಣ್, TV9 ಬೆಂಗಳೂರು.